ಬಂದ್ವಿ. ಬಸ್ ಏನಿರಕ್ಕ ಚೆನ್ನಾಗಿದೀಯಾ? ನನ್ನ ಮಗಳ ಮನೆಗೆ ಬಂದೀವಿನಿ. ಓ ತಾಯಕ್ಕ, ನೀರ್ ನಿಂತೋಯ್ತಾ? ಅಯ್ಯೋ ನನ್ ಮಗಳು ನೀರ್ ಹಿಡ್ದವಳೋ ಇಲ್ವೋ ನೋಡ್ತೀನಿ ಹೋಗಿ. ಅಳಿಯಂದ್ರೆ ಶಪ್ಪ ಅಪ್ಪ ಏನ್ ಶಕೆ ಆಯ್ತು ಬಾ ಸೆಕೆ ಕಣ. ಅಯ್ಯೋ ನನಗಂತೂ ಬರುವಾಗಂತೂ ಸುಸ್ತಾಗೋಯ್ತು ಕಣ್ರಿ. ಅಯ್ಯೋ ನನಗೂ ಅದೇನೆ. ಏನು ಅಲ್ಲ ಕಣ್ರಿ, ಬೀಗ ಹಾಕೊಂಡು ಹೊಂಟೋಗಳಲ್ರಿ. ಅಯ್ಯೋ ಸುಮ್ಕಿರು, ಬಲೆ ಆತರ ನಿಂದು ಮೂದೇವಿ ನಿಂದು. ಎಲ್ಲೋ ಹೋಗಿರ್ಬೇಕು, ಸುಮ್ಕ ಕೂತ್ಕೋ. ಅಯ್ಯೋ ಅಲ್ಲಿ ನೋಡಿ ಕೀನ ಬಿಟ್ಬಿಟ್ಟು ಹೋಗವಳೆ. ಹೌದಲ್ವಾ? ಆದ್ರೂ ನಿಂತಾರನೆ ಬಲೆ ಆತರ. ಎಲ್ಲೋ ಸಿನಿಮಾ ಗಿನ್ಮಾಗ್ ಹೋಗಿರ್ಬೇಕು, ಸುಮ್ಮ ಕೂತ್ಕೋ. ಪಕ್ಕದಲ್ಲಿ ವಿಚಾರಿಸ್ಕೊಂಡ್ ಬರ್ತೀನಿ ಹಳಿ ಅಮ್ಮಗ್ಳು ಎಲ್ಲಿ ಅಂತ. ನಿಮ್ದೊಳ್ಳೆ ಕತೆ ಆಯ್ತು. ಯಾವಾಗ ನನ್ ಸುದ್ದಿ ಮಾತಾಡ್ಲಿಲ್ಲ ಅಂದ್ರೆ ನಿಮ್ ಸಮಾಧಾನವೇ ಆಗಲ್ಲ. ಸುಮ್ಮ ಕೂತ್ಕೋ ರೀ. ಮರ್ತೋಯ್ತು, ಪಕ್ಕದ ಮನೆಗೆ ಮಂಜಾಕಿದಾಳಲ್ಲ, ವಿಚಾರ್ಸವ ಬನ್ನಿ ಅವ್ರನ್ನ. ನಡಿ ಹೋಗಿ ವಿಚಾರಿಸಮ್ಮ. ನಡಿ ನಮ್ ಗೌರವ ಎಲ್ಲೋದ್ಲುಳಂತ. ನಡಿ ಬಾ ವಿಚಾರಿಸುವ. ನಾನು ಸೈಕಲ್ ಓಡಿಸ್ಬೇಕಂತ ಅನ್ನಿಸ್ತಿದ್ ಕಣೆ, ನಂಗೂ ಒಂದು ರೌಂಡ್ ಕೊಡೆ. ಹೋಗಿ ನಂಗೆ ಕೊಡಲ್ಲ. ಆಂಟಿ 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 ತುಂಬಾ ಹೊಟ್ಟೆ ಎಸಿತೈತೆ ಆಂಟಿ, ಏನಾರ ಕೊಡಿ ಆಂಟಿ. ಮೈ ಮುಟ್ಟಿ ಮಾತಾಡ್ತಾಳೆ. ಪ್ರಾರಬ್ಧ ಪೂಜೆ ಮಾಡಕ್ಕೂ ಬಿಡಲ್ಲ. ಹೋಗಚ್ಚೆ. ಮಂಜಕ್ಕ ಇದೀರ ಒಳಗಡೆ? ಮಂಜಕ್ಕ ಈ ಪ್ರಾರಬ್ಧ ಮತ್ತೆ ಬಂದ್ಬಿಡ್ತಾ? ಯಾರಿವ್ರು? ಬಂದ್ರು ಕಣೆ, ಬಂದ್ರು. ಯಾರು ನೀವು? ಯಾರು ಬೇಕಿತ್ತು? ಬಂದ್ರು ಕಣೆ. ನಾವು ಗೊತ್ತಿಲ್ವೇ? ಗೌರಿ ಅಪ್ಪ ಅವ್ವ ಬನ್ರಿ. ಕಣವ. ಓಹೋ, ಗೌರಿ ಅಪ್ಪ ಬಂದ್ರೆ? ಓಹೋ, ಬನ್ನಿ ಕೂತ್ಕೊಳ್ಳಿ. ಪಾರ್ವತಿ, ಹೊಸಿ ನೀರ್ ತರ್ತಾರೆ. ಗೌರಿ ಅಪ್ಪ ಅಮ್ಮ ಬಂದಿದ್ದಾರೆ. ಬರ್ತಾ ಇದ್ದೀನಿ. ಓಹೋ, ಏನ್ ಬಾಳ ಅಪರೂಪಕ್ಕೆ ಮಗಳ ಮನೆಗೆ ಬಂದಿದ್ದೀರಾ? ನಾನ್ ನಿಮ್ಮನ್ನ ನೋಡ್ಲೇ ಇಲ್ಲ, ಇದೇ ಮೊದಲ ಸಲ ನೋಡ್ತಾ ಇರೋದು. ಅಯ್ಯೋ ಸುಮ್ನೆ ಇರಕ್ಕ, ಮೊದ್ಲಿನ ಸರಿ ಮಗಳಿಗೆ ಬಾಗ್ನ ಕೊಡಕ್ ಬಂದವ್ರೆ. ಇವತ್ತು ಸೂರ್ಯ ಎತ್ಲಾಗ ಉಡ್ತಾನೋ ಏನೋ. ನಿಮ್ಮ ಸೊಸೆಂದಿರು ಇಷ್ಟು ವರ್ಷಕ್ಕೆ ಬಂದವ್ರನ್ನ ಈ ಪಾರ್ಟಿ ವಿಚಾರಿಸ್ಕೊತವ್ರೆ ಅಂದರೆ ಏನೋ ಭಾಗ್ಯ ಕಾಯ್ದೈತೆ ಅಂತಾನೆ. ಅಯ್ಯ, ಈ ಮನೆ ಸೊಸೆ ಆದ್ಮ್ಯಾಕೆ ಯಾವ ಭಾಗ್ಯ ಬಂದಾತು? ವರ್ಷಕ್ಕೊಂದು ಹಬ್ಬ ಬರೋದು. ನಮ್ಮ ಕಡೆಯಿಂದ ಯಾರು ಬಂದಾರೋ ಬಾಗಿನ ಕೊಡಕ್ಕೆ? ಯಾಕವ ಹಿಂಗಾಡಿ? ನಿಮ್ಮ ತಂದೆ ತಾಯಿಯಾಗಿ ನಾವಿಲ್ವಾ? ನಿಮ್ಗೇನು ಬೇಕು ಬೇಡ ಹೇಳ್ರಿ, ನಾನು ಹೇಳಿರೆ ನಿಮ್ಮ ಅತ್ತೆ ಕೊಡ್ಸಾಳ್ ಕಣವ. ಅಪ್ಪ, ರಾಮಾಯಣ ನಾಟಕದಲ್ಲಿ ದಶರಥ ಕಿರಿ ಹೆಂಡತಿ ಕೈಕೆಗೆ
ಮಾತ್ ಕೊಟ್ಟಂಗ್ ಕೊಟ್ಬಿಡು. ರಾಮನ್ ಕಾಡಿಗೆ ಕಳಿಸ್ದಂಗೆ ನನ್ನೂ ಕಳಿಸ್ಬಿಡು. ಸುಮ್ಮನೆ ಯಾಕೆ ಹಿಂಗಾಡಿ ಬಡ್ಡಿ ಆಯ್ತನೆ. ನಾನು ಏನು ಮಾಡಿದೆ ಗೊತ್ತಾ, ನನ್ನ ಮಗ ಸೊಸೆಗೆ ಎಲ್ಲ ಒಡವೆಗಳನ್ನೆಲ್ಲ ಕಾಣ್ದಂಗೆ ಬಚ್ಚಿಟ್ಟಿದ್ದೆ. ನನ್ನ ಮಗ ಸೊಸೆ ಎಲ್ಲ ಎತ್ಕೊಂಡು ಹೋಗ್ಬಿಟ್ರು. ಕೂತ್ಕೊಳ್ಳೆ ಮೂದೇವಿ, ಮನೆ ವಿಚಾರ ಎಲ್ಲ ತಂದು ಬೇರೆಯವ್ರ ಮುಂದೆ ಒದರೋದೇ ಆಗೋಯ್ತು ನಿಂದು. ಒಂದು ಗುಟ್ಟು ಗುಮ್ಮನ ಏನು ಬೇಡವಾ ನಿನಗೆ? ಸುಮ್ ಕೂತ್ಕ. ಅಯ್ಯೋ ಸುಮ್ಕೇರಿ, ಅವ್ರೇನು ಹೇಳ್ಬಾರ್ದು ಹೇಳಿದ್ರೆ ಮನೆ ಕಷ್ಟ ಸುಖ ಹೇಳ್ಕೊಂಡ್ರು. ಸರಿ, ವರಮಹಾಲಕ್ಷ್ಮಿ ಹಬ್ಬಕ್ಕೆ ಒಡವೆಗಳು ಏನೇನು ತಂದಿದ್ದೀರಿ ಮಗಳಿಗೆ ಅಂತ? ಅದು ಸುಮ್ಕಿರ. ಏನ್ ತರುವ, ಇವತ್ತು ಬಂಗಾರದ ಬೆಲೆ ಗಗನಕ್ಕೇರೈತೆ. ಏನೋ ನಮ್ ಕೈಲಾಗ್ ತಂದೀವಿ. ನನ್ನ ಮಗಳು ಅಳಿಯ ಎಷ್ಟೊತ್ತಿಗೆ ಬರ್ತಾರೋ ಗೊತ್ತಿಲ್ಲ ಮಂಜಕ್ಕ. ಆ ಗೌರಿನ ಅವಳು 3 ಹೊತ್ತು ಸಿನಿಮಾ ಹುಚ್ಚು, ಆಡ್ಕೊಂಡು ಕೂಡ್ಕೊಂಡು ಅದ್ ಯಾವಾಗ ಮನೆ ಸೇರ್ತಾಳೆ ಯಾರಿಗ್ ಗೊತ್ತು? ಮಂಜಕ್ಕ, ನಾನು ಬಸ್ರಾದಾಗ ಪಿಕ್ಚರ್ ಹಂಗೆ ನೋಡ್ತಾ ಇದ್ದೆ. ನನ್ನ ಮಗಳು ಕೂಡ ಹಂಗೆ ಕಲ್ತ್ಕೊಂಡ್ಬಿಟ್ಟೆ. ಸುಮ್ಕಿರ. ಕೊಡಿ. ಓ ಟೈಮ್ ಆಯ್ತಲ್ಲ, ನಮ್ಮ ಕೃಷ್ಣಪ್ಪನ ಕರ್ಕೊಂಬಂದ್ಬಿಡೋಣ. ಸರಿ ಸರಿ, ಹಿಂಗೆ ಮಾತಾಡ್ಕೊಂಡು ಕೂತ್ಕೊಂತೀರಾ? ಹಬ್ಬಕ್ಕೆ ಸಿದ್ಧತೆ ಮಾಡ್ಕೊಂತೀರಾ? ಅಯ್ಯೋ, ವಿಧಾನಸೌಧದಲ್ಲಿ ಮಂತ್ರಿಗಿರಿಗಾಗಿ ಏನೇನೋ ನಡೀತಾ ಇದೆ. ಕೃಷ್ಣಪ್ಪ ಅವರೇ ಬನ್ನಿರಿ, ನಾವಿದ್ದೀವಿ, ನಿಮ್ಮನ್ನು ಗೆಲ್ಲಿಸಿ ನೆಕ್ಸ್ಟ್ CM ನಾವು ಮಾಡ್ತೀವಿ. ಕೃಷ್ಣಪ್ಪ ಅವರೇ, ಕೃಷ್ಣಪ್ಪ ಅವರೇ. ಓ ಏನು ಪಟೇಲ್ರು, ಗೌಡ್ರೆ ಬನ್ನಿ ಬನ್ನಿ ಕೂತ್ಕೊ ಬನ್ನಿ. ಏನು ಇಷ್ಟು ದೂರ ಬಂದ್ಬಿಟ್ರಲ್ಲ? ಕೃಷ್ಣಪ್ಪ ಅವರೇ, ಊರು ಪಂಚಾಯತಿ ಕಟ್ಟೆಗೆ ಒಂದು ಊರು ಬಂದಿದೆ, ಹೋಗಿ ಬಗೆಹರಿಸ್ಬೇಕಾಗಿದೆ, ಬನ್ನಿ. ಗೌಡ್ರೆ, ವರ್ಷಕ್ಕೊಂದು ವರಮಹಾಲಕ್ಷ್ಮಿ ಹಬ್ಬ. ಆ ಹಬ್ಬ ಮಾಡೋದು ಬಿಟ್ಟು ನ್ಯಾಯದ ಕಟ್ಟೆ ಮೇಲೆ ನ್ಯಾಯ ಮಾಡ್ಕೊಂಡು ಕೂತ್ಕೊಂಡ್ರೆ ಇದು ಸರಿನಾ? ಕೃಷ್ಣಪ್ಪ ಅವರೇ, ವರಮಹಾಲಕ್ಷ್ಮಿ ಹಬ್ಬ ಹೆಣ್ಮಕ್ಳದಲ್ವೇ? ನಮ್ಮ ಪಂಚಾಯತಿನಲ್ಲಿ ಬಂದಿರೋ ದೂರು ಸಹ ನಮ್ಮ ಕುಟುಂಬದ ಥರನೇ ಅಲ್ವೇ? ಅದೇನೋ ನೀನೇ ಹೋಗಿ ನೋಡ್ಕೊಂಡು ಸರಿ ಮಾಡ್ಕೊಂಬರಪ್ಪ. ಕೃಷ್ಣಪ್ಪ ಅವರೇ ಆಯಿತು, ನೀನು ಏನೋ ಕರಿತಾ ಇದೆಯಾ? ಹಬ್ಬ ನಾನು ಒಬ್ಬರೇ ಇದ್ದೀನಿ ಮನೆಯಲ್ಲಿ. ಮನೆಗೆ ಹೋಗಿ ಎಣ್ಣೆ ಸ್ನಾನ ಮಾಡಿಕೊಂಡು ರೇಷ್ಮೆ ಪಂಚೆ ಶಲ್ಯ ಹಾಕ್ಕೊಂಡು ಬಂದ್ಬಿಡ್ತೀನಿ. ಆಯ್ತು ಗೌಡ್ರೆ, ಅಷ್ಟು ಮಾಡಿ. ಅಜ್ಜಿ ಅಜ್ಜಿ ತುಂಬ ಹೊಟ್ಟೆ ಹಸಿತೈತೆ ಅಜ್ಜಿ, ಒಂಚೂರು ಊಟ ಕೊಡಜ್ಜಿ. ಎಲ್ಲ ಖಾಲಿ ಆಗೋಯ್ತು, ಹೋಗಮ್ಮ. ಯಾರು ಮಾಡಿಕೊಂಡವ್ರು ನಿನಗೆ? ಅಯ್ಯೋ ತುಂಬ ಹೊಟ್ಟೆ ಹಸಿತೈತೆ, ಸಾಯಂಕಾಲದಲ್ಲಿ ಕೊಡೋದು. ಊಟ ಆದರೂ ಕೊಡಲಿಲ್ಲ, ನೀರಾದರೂ ಕೇಳೋಣ. ಆಂಟಿ ಆಂಟಿ, ಏನೇ ನಿಂದು? ತುಂಬ ಬಾಯಾರಿಕೆ ಆಗ್ತೈತೆ ಆಂಟಿ, ಒಂಚೂರು ನೀರು ಕೊಡು ಆಂಟಿ. ಯಾವ ನೀರಿಲ್ಲ ಏನಿಲ್ಲ, ಹೋಗು ಕುಡಿತೀಯ. ಈ ನೀರು ಕೊಡ್ತೀನಿ. ಬೇಡ ಆಂಟಿ. ಹಾಗಾದ್ರೆ ನಿಂಗೆ ಫಿಲ್ಟ್ರ್ ನೀರೇ ಬೇಕಾ? ಹೊರಡು, ಗಿಡ ಬೇರೆ ಮುಟ್ಕೊಂಡಿದ್ಯಾ, ಹೊರಡು. ಹೂವ ನಾ ಕೆಟ್ಟೆ ಅಲ್ಲ ಕಣವ, ಮನೆಯಿಂದ ಒಂದಿನಕ್ಕೂ ಕಾಲ್ಗೆ ತೀಚೆ ಬಂದವಳಲ್ಲ ನೀನು. ಅಲ್ಲ ಕಣಪ್ಪೋಯ್, ಇದೇ ನಾವು ಕರ್ಕ ಹೋಗ್ಬಿಟ್ಟಿದ್ದೀನ, ಯಾಕೆ ಖುಷಿಗೆ ಇರ್ತೀನಿ? ಅಷ್ಟೊಂದು ಅರ್ಜೆಂಟ್ ಏನಿತ್ತವ? ಕರಡು ಕಾಕರು ಬಂದು ಎಲ್ಲ ಬಾಚ್ಕೊಂಡು ಹೋದ್ರೆ ಏನ್ ಗತಿ ಅಂತೀನವ? ಹೌದು ಅಳಿ, ಅಂದ್ರೆ ಅಷ್ಟೊಂದು ಅರ್ಜೆಂಟ್ ಏನಿತ್ತು ಅಂತ. ಬೀಗನೂ ಆಗ್ತಾನೆ, ಬೀಗ್ಲೆಸು ಬಾಗ್ಲಲ್ಲಿ ಬಿಟ್ಟು ಹೊರಟೋಗಿದ್ದೀರಲ್ಲ ನೀವು. ಡಾಕ್ಟರ್ ನರಸಿಂಹಮೂರ್ತಿ ಇದಾರಲ್ಲ, ಅವನ್ನ ಯಾವ ಪಾಟಿ ಕಷ್ಟ ಬಿದ್ದವ್ರು ಗೊತ್ತಾ? ಅವರು ಕಾಮನ್ ಮ್ಯಾನ್ ಅಂತ ಸಿನಿಮಾ ತೆಗ್ದವ್ರೆ ಅಲ್ವೇನೆ ಗೌರ? ಹೌದಕ್ಕಂತೇಳಿ ಆ ಖುಷಿಗೆ ಬೀಗ್ಲೆಷ್ಟೇ ಮತ್ಕೊಂಡು ಹೋಗ್ಬಿಟ್ವಿ ಅಲ್ವೇನ್ರಿ?
ಸಿನಿಮಾ ಬಂದಾಗ ನಮ್ಮನ್ನು ಕರ್ಕೊಂಡು ಹೋದಿರಾ? ಹ್ಞೂನ್ರಪ್ಪ ಅಳಿಯಂದ್ರೆ ನಮ್ಮನ್ನು ಮರ್ತ್ಕಿಟ್ಬಿಟ್ಟಿರಿ. ಆಮೇಲೆ ಸಿನಿಮಾ ಬಂದಾಗ ನಮ್ಮನ್ನು ಕರ್ಕೊಂಡು ಹೋಗಿ. ಹಾ, ಪಾರ್ಟಿ ಪ್ರಮೋಷನ್ ಮಾಡವ್ರೆ, ನಾವೆಲ್ಲ ಹೋದ್ರೆ ಆದದ್ದೇ ಅಲ್ವೇನೆ ಗೌರ? ಮತ್ತೆ ನಮ್ಮೂರ್ ಟೆಂಟಿಗೆ ಬಂದಾಗ ನಾವೆಲ್ಲ ಜೊತೆಲೆ ಹೋಗೋಣ ಏನಪ್ಪಯ್ಯ? ಆದ್ರೂ ಅಳಿಯಂದ್ರೆ ಆ ಪಾರ್ಟಿ ಕಷ್ಟಪಟ್ಟು ಸಿನಿಮಾ ಮಾಡವ್ರೆ ಅಂತ ಹೇಳ್ತೀರಿ. ಜಲ್ಜಾ ಅವರೇ, ಜಗದೀಶ್ ಅವರೇ, ತಿಪ್ಪೇಶ್ ಅವರೇ, ರೀ ಗೌರಿ ಅವರೇ, ನಾನು ಹೇಳ್ತೀನಿ ಕೇಳಿ. ಇವಾಗ ನರಸಿಂಹಯ್ಯ ಅವರು ಚಿಕ್ಕಗಂಗಮ್ಮನ ಮಗ ಸುಪುತ್ರರಾದ ಡಾಕ್ಟರ್ ನರಸಿಂಹಮೂರ್ತಿ ಅವರು ಕಾಮನ್ ಮ್ಯಾನ್ ಅಂತ ಸಿನಿಮಾ ಮಾಡಿದ್ದಾರೆ. ಅವರು ತುಂಬ ಕಷ್ಟಪಟ್ಕೊಂಡು ಬಂದರು, ಆಮೇಲೆ ಹೌಸಿಂಗ್ ಸೊಸೈಟಿ ಮಾಡಿದ್ರು, ಮತ್ತು ತುಂಬ ಕಷ್ಟಕರವಾದ ಕೆಲಸಗಳನ್ನೆಲ್ಲ ಮಾಡಿದ್ದಾರೆ. ಹಾಗೆ BSNL ಕೆಲಸ ಸಹ ಮಾಡಿದ್ದಾರೆ. ಈಗ ಒಂದು ದೊಡ್ಡ ಮಟ್ಟಕ್ಕೆ ಬಂದಿದ್ದಾರೆ. ಯಾವತ್ತು ಹೃದಯವಂತರಿಗೆ ದೇವರು ಹೊರಿತಾನೆ ಅನ್ನೋದಕ್ಕೆ ಇದೇ ಸಾಕ್ಷಿ. ನಮ್ಮ ರಂಗಕಲಾ ಕುಸುಮದ ತಂಡದ ವತಿಯಿಂದ ನಾವು ಆ ಸಿನಿಮಾಗೆ ಶುಭ ಹಾರೈಸೋಣ. Action! ಮತ್ತೊಮ್ಮೆ ನಮ್ಮ ರಂಗಕಲಾ ಕುಸುಮ ತಂಡದಿಂದ ಕಾಮನ್ ಮ್ಯಾನ್ ಸಿನಿಮಾಕ್ಕೆ ಹಾರ್ದಿಕ ಶುಭಾಶಯಗಳು. ಅಯ್ಯೋ, ಮಂಜಕ್ಕನ ಮನೆಗೆ ವರಮಹಾಲಕ್ಷ್ಮಿ ಹಬ್ಬ ನಡೀರಿ, ಎಲ್ಲಾರು ಹೋಗುವ. ಆ ಮಂಜಕ್ಕ ಏನು ವರಮಹಾಲಕ್ಷ್ಮಿ ಹಬ್ಬ ಕರೆದಿದ್ದಾಳೆ? ಸುಮ್ಕಿರೆ, ನಿಮ್ ಇಬ್ಬರದು ಕರೆಯಲ್ಲಿ ಬಿಡ್ಲೆ ನುಗ್ಗದ ಕೆಲಸ ಅಲ್ವೇ? ನಡೀರಿ ಹೋಗುವ, ನಡೀರಿ ಹೋಗುವ.